ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೇಜಾರು ಗೈಸ್. ಮುಖ ತೊಳ್ಕೊಂಡು ತಗೊಂಬರಕ್ಕೆ ಹೋಗೋಣ ಅಂತ ಟೆನ್ಷನಲ್ಲಿ ನೋಡಿ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ ಅಂತ ಹೇಳೋದು ಕೂಡ ಮಾಡ್ತಿದ್ದೀನಿ. ಏನು ಗೊತ್ತಾ ಗೈಸ್, ನಿನ್ನೆ ನಮ್ಮಮ್ಮಗೆ ತುಂಬ ಹುಷಾರಿರಲಿಲ್ಲ, ಹಾಸ್ಪಿಟ್ಲಲ್ಲಿ ಗ್ಲುಕೋಸ್ ಹಾಕಿದ್ರು, ಅಲ್ಲಿಗೆ ಹೋಗಿದ್ವಿ. ಹಾಗಾಗಿ ನಿನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಏನೋ ಒಂದು ಮಾಡ್ತೀವಿ ಅಂದರೆ ಏನೋ ಒಂದು ಆಗಿರುತ್ತೆ, ಅದೇ ಬೇಜಾರು. ನಮಗೆ ಬರ್ತಾ ಇದೆಯಾ ಈ ಥರ, ಯಾರಿಗಾದ್ರೂ ಪ್ರಾಬ್ಲಮ್ ಇದೆಯಾ ಅನಿಸ್ಬಿಟ್ಟಿದೆ. ನೆನ್ನೆ ಎಲ್ಲೆಲ್ಲಿ ಹೋಗಿ ಬಂದಿದ್ವಿ ಅಂತ ನಮಗೆ ಗೊತ್ತು. ಲಾಗ್ಸ್ ಮಾಡಿದರೆ ನಿಮಗೆ ಗೊತ್ತಾಗ್ತಿತ್ತು, ಬಟ್ ಲಾಗ್ ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ ನಿನ್ನೆ ನನಗೆ. ಏನು ಮಾಡೋದು. ಒಂದು ಕಡೆ ದುಡಿಮೆ ಇಲ್ಲ, ಒಂದು ಕಡೆ ಆರೋಗ್ಯಗಳು ಸರಿಯಿಲ್ಲ ಯಾರ್ಯಾರಿಗೂ. ಹಾಗಾಗಿ ಟೀ ಪಾತ್ರೆ ತೊಳೆದಿರೋದಿದ್ರೆ ಆ ಥರ ಇಟ್ಬಿಟ್ಟು ಹೋಗ್ತೀನಿ ನೋಡಿ, ಬರೋದ್ರೊಳಗೆ ಕುದಿಯುತ್ತಲ್ವಾ. ಹಾಗಾಗಿ ಲಾಗ್ಸ್ ಮಾಡೋ ಇದು ಮೈಂಡೇ ಇಲ್ಲ ಗೈಸ್, ಆದರೂ ಮಾಡ್ತಾಯಿದ್ದೀನಿ. ತುಂಬ ಬೇಜಾರಾಗ್ತಾಯಿದೆ, ಬಟ್ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಇಲ್ಲಿ ಮೆಟ್ಲು ಹತ್ತಿ ಇಳಿಯೋಕ್ಕಾಗಲ್ಲ ಅಂದು ಅಮ್ಮನ ಇಲ್ಲೇ ನಮ್ಮ ಅಪ್ಪಾಜಿ ಊರಿದೆ, ಅವ್ರ ಅಮ್ಮರು ಇಲ್ಲೇ ಇದ್ದಾರೆ, ಅಲ್ಲಿ ಬಿಟ್ಟು ಬಂದಿದ್ದೀವಿ. ಬಂದಿದ್ದು ನೈಟು 10 ಗಂಟೆ ಆಗಿತ್ತು ನಾವು ಇಲ್ಲಿಗೆ ಬಂದಾಗ. ಅಲ್ಲಿದ್ದರೆ ಸಿಲಿಂಡ್ರ್ ಹುಡ್ಕೋಕ್ಕಾಗಲ್ಲ ಅಂತ ಅವ್ರು ಇಲ್ಲಿಗೆ ಬಂದರು. ನಿನ್ನೆ ಸುಮಾರು ಜನನ ಕೇಳಿದ್ವಿ, ಬಟ್ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂದಿದ್ದಾರೆ, ಬಟ್ ನೋಡಬೇಕು. ಫಸ್ಟಿಗೆಲ್ಲ ಕೊಡ್ತೀವಿ ಅಂತಾರೆ, ಆಮೇಲೆ ಇಲ್ಲ ಇಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾರೆ. ಹಾಲು ತೊಗೊಂಡು ಬರೋಣ ಬನ್ನಿ, ನೋಡೋಣ. ಎಲ್ಲ ದೇವ್ರ ಇಚ್ಛೆ ಅಲ್ವಾ, ನಮ್ಮ ಇಚ್ಛೆ ಎಂಥದ್ದು ಇಲ್ಲ. ನಮ್ಮ ಕೈಯಲ್ಲಿ ಏನಾದರೂ ಇದ್ದಿದ್ದರೆ ಏನಾದರೂ ಮಾಡ್ಬೋದಿತ್ತು. ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ, ಬಟ್ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೇ. ಹಾಲು ತೊಗೊಂಬರೋಣ ಬನ್ನಿ. ಏನು ತೊಗೊಂಬರೋದಿರಲಿಲ್ಲ, ಹಾಲು ಒಂದೇ ಇದ್ದಿದ್ದು. ಅಡುಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಟೀ ಮಾಡಿಬಿಟ್ಟು ನೋಡಬೇಕು. ಪೃಥ್ವಿ ಮಲಗಿದ್ದಾರೆ ಇನ್ನು. ಇನ್ನೂ ಮಲಗಿದ್ದಾರೆ. ಬನ್ನಿ ಟೀ ಕುಡಿಯೋಣ. ಟೀ ಕುಡಿಯೋ ಮನಸ್ಸಿಲ್ಲ, ಅದಕ್ಕೆ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಎಷ್ಟು ಯೋಚನೆ ಮಾಡಿದರೂ ಲಾಸ್ಟಿಗೆ ಏನಾಗಬೇಕು ಅದೇ ಆಗೋದಂತಾರಲ್ವ, ಹಂಗನ್ನೋದು ಸುಲಭ. ಏನು ಮಾಡೋ ಆಗಿಲ್ಲ. ಸೊ ಪೃಥ್ವಿ ಎದ್ರು ಗೈಸ್, ಅವ್ರಿಗೂ ಟೀ ಕೊಟ್ಬಿಟ್ಟು ಇನ್ನು ಚಾಪೆ ಬೆಡ್ಶೀಟ್ ಮಡಚಿಲ್ಲ, ಅದನ್ನ ಮಡಚಬೇಕು. ಅಡುಗೆ ಇನ್ನೂ ಎಂಥದ್ದು ಇಲ್ಲ. ಮಾಡಬೇಕು. ಬಂದಿದ್ದು ಲೇಟ್ ಆಯ್ತಲ್ವಾ ಪಾಪ, ಅವ್ರು ಅದಕ್ಕೆ ಈಗ ಎದ್ದಿದ್ದಾರೆ. ಊಟ ಮಾಡ್ಸೋಕ್ಕೆ ಆಗಲ್ಲ.
ಶಾಪ್ ಯಾವಾಗ ಓಪನ್ ಮಾಡ್ತೀವೋ ಏನೋ ಗೊತ್ತಿಲ್ಲ. ಹಚ್ಕೊಂಡು ಗುಡಿಸ್ಕೊಂಡು ನೆಕ್ಸ್ಟ್ ನೋಡೋಣ ಏನು ಕೆಲಸ ಅಂತ. ಫೈನಲಿ ಏನು ಮಾಡ್ಬೇಕಂತ ತಲೆ ಬಿಸಿ ಮಾಡಿಕೊಂಡು ಬೇಳೆ ಸಾಂಬಾರು ರೈಸ್ ಮಾಡೋಣ ಅಂದ್ಕೊಂಡು ಒಂದು ಕಡೆ ರೈಸಿಗೆ ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ. ಎಂತ ಮಾಡೋಂಗಿಲ್ಲ. ಏನು ಮಾಡೋದು ಬೇಡ ಅಂತ ಕೂತ್ರೆ ಹೊಟ್ಟೆ ಕೇಳಬೇಕಲ್ವ, ಹಾಗಾಗಿ ಸೊಪ್ಪು ಬರುತ್ತಂತ ನೋಡಿದೆ, ಸೊಪ್ಪು ಬರಲಿಲ್ಲಲ್ವ, ಅದಕ್ಕೆ ಟೊಮೊಟೊ ಬೇಳೆ ಹಾಕಿ ಇಟ್ಟಿದ್ದೀನಿ. ಎಂತ ಮಾಡೋದು, ಬೆಳ್ಳುಳ್ಳಿ ಚಚ್ಚಿ ಒಗ್ಗರಣೆ ಹಾಕೋಣ ಅಂತ ಬೆಳ್ಳುಳ್ಳಿ ಸುಲ್ಕೋ ಅಂತ ಕೂತಿದ್ದೀನಿ ನೋಡಿ. ಚೆನ್ನಾಗಿರುತ್ತಲ್ವ, ಹಾಗಾಗಿ ಹೋಗ್ತೀಯಾ? ಮನೇಲಿ ಬರೀ ಕಚ್ಚಾಟ ನೋಡಿ ನಂಗೆ ಪೃಥ್ವಿಗೂ. ಏನು ಮಾಡೋದು, ಏನು ಮಾಡೋಂಗಿಲ್ಲ. ಅಡುಗೆ ಏನು ಮಾಡ್ಬೇಕನ್ನೋದು ತಲೆಗೆ ಬರ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಏನಾಗುತ್ತೋ ಅದನ್ನು ಮಾಡ್ಕೊಂಡು ತಿನ್ನೋದಷ್ಟೇ. ಆಲ್ಮೋಸ್ಟ್ ಎಲ್ಲದರಲ್ಲಿ ನೋಡಿರ್ತೀರಿ ಬರೀ ರೈಸೇ ಮಾಡ್ತಾಯಿದ್ದೀನಿ ನಾನು, ಸುಮಾರು ದಿನ ಆಯಿತು. ಎಲ್ಲದು ಚೆನ್ನಾಗಿದ್ರೆ ಅಡುಗೆನೂ ಚೆನ್ನಾಗಿ ಮಾಡ್ಕೊಂಡು ತಿನ್ನೋ ಮನಸ್ಸಿರುತ್ತಲ್ವ. ಯಾವುದು ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ಕೊಂಡು ಏನು ತಿನ್ನೋದು ಅನಿಸ್ಬಿಡುತ್ತೆ. ರೈಸು ಸಾಂಬಾರು ಮುದ್ದೆ ರೆಡಿ. ಮುದ್ದೆ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಚಿಕ್ಕದಾಗಿ ಒಂದೆರಡು ಮುದ್ದೆ ಮಾಡಿದೆ. ಕೊನೆಗೂ ಸೊಪ್ಪು ಬರಲಿಲ್ಲ ಗೈಸ್, ಹಾಗೆ ಬರೀ ಬೇಳೆನೂ ಒಗ್ಗರಣೆ ಹಾಕಿದೆ. ಎಂತ ಮಾಡೋದು, ಕಾಣೋದೇ ಇಲ್ಲ ಹೋಗೋದು. ಫೋನ್ ಇಡಕ್ಕೆ ಸರಿಯಾದ ಪ್ಲೇಸ್ ಇರಲ್ಲಲ್ವ. ಮುದ್ದೆ ಮಾಡೋ ಪ್ಲಾನ್ ಇರಲಿಲ್ಲಲ್ಲ ಪೃಥ್ವಿ, ನುಚ್ಚಿರಲಿಲ್ಲ ಗೈಸ್. ಸ್ವಲ್ಪ ರೈಸ್ ಹಾಕ್ಬಿಟ್ಟೆ ಮಾಡಿದೆ, ಹಾಗಾಗಿ ಅನ್ನ ಸ್ವಲ್ಪ ಬಿಡಿ ಬಿಡಿ ಇರುತ್ತಲ್ವ, ಮತ್ತು ಗಟ್ಟಿ ಆಗುತ್ತೆ ಅದು. ಅನ್ನದ್ದು ಹೀಗಾಗಿರುತ್ತೆ. ಸ್ವಲ್ಪ ತೊಳೆದಾಯಿದು. ಬನ್ನಿ ಊಟ ಮಾಡೋಣ. ಸ್ವಲ್ಪ ಸೊಪ್ಪಿದ್ದಿದ್ರೆ ಚೆನ್ನಾಗಿರ್ತಿತ್ತು ಸಾಂಬಾರು. ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡಿಲ್ಲಲ್ವ, ಸಂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಫಸ್ಟ್ ತೊಳೆಯೋದೆಲ್ಲ ಆಚೆ ಹಾಕೊಂಡ್ಬಿಡೋಣ. ಇವತ್ತು ಚೊಂಬೇನು ತೊಗೊಂಡಿದ್ದೀವಿ ಅಂದರೆ
ನಿನ್ನೆ ಊರಿಗೆ ಹೋಗಿದ್ವಲ್ಲ, ಅಲ್ಲೇ ಬಾಟಲ್ ಬಿಟ್ಟು ಬಂದಿದ್ದೀನಿ ನೋಡಿ. ನೀರು ತೊಗೊಂಡೋಗಿದ್ವಿ ಈ ಕಡೆಯಿಂದ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಇತ್ತು, ತೊಳ್ಕೊಂಡ್ರು ಮತ್ತೆ ಇಷ್ಟು ಪಾತ್ರೆ ಆಗಿದೆ ನೋಡಿ. ಎಲ್ಲ ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಪಾತ್ರೆ ತೊಳೆ ಹತ್ರ ಫುಲ್ಲು ಎಲ್ಲ ಕಡೆ ಬಿಸಿಲಾಗ್ಬಿಟ್ಟಿತ್ತಲ್ವ, ಹಾಗಾಗಿ ಉಜ್ಜಿ ಇಟ್ಬಿಟ್ರೆ ಎಲ್ಲ ಒಣಗೋಗ್ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಳ್ಳೋಣ ಅಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಬೇರೆ ಪಾತ್ರೆಗೆ ಹಾಕಿರ್ತೀನಲ್ವ, ಅದಕ್ಕೆ ಬಿಸಿ ಮಾಡಿ ಇಡ್ತಾ ಇದ್ದೀನಿ, ಹಾಳಾಗ್ಬೋದೇ ಅಲ್ವಾ ಅಂತ. ಫೋನ್ ಹಿಂಗಿಟ್ಟು ಬಿದ್ದೋಯ್ತದೆ. ಪೃಥ್ವಿಗೆ ದಿವಾನ್ ಕಾಟ್ ಮೇಲೆ ಕೂರಕ್ಕೆ ಇಡೋಣ ಅಂತ ದಿವಾನ್ ಕಾಟ್ ಫಸ್ಟ್ ನೀಟ್ ಮಾಡ್ತಾ ಇದ್ದೀನಿ. ಸಂಜೆ ಪೂಜೆ ಆಗಿರೋದ್ರಿಂದ ಎಲ್ಲ ಮಧ್ಯಾಹ್ನ ಮೇಲೆ ನೀಡ್ತೀನಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ನೋಡಿದ್ದೀರಾ ನಾನು ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡೋದು. ಹೀಗೆ ಫಸ್ಟ್ ಅನಿಸುತ್ತೆ ಸಂಜೆ ಪೂಜೆಗೆಲ್ಲ ನೀಟ್ ಮಾಡ್ತಾ ಇರೋದು. ಬೆಳೆಯಿಂದ ನೀವೇ ನೋಡಿದ್ರಲ್ವ, ಮೈಂಡ್ ಫುಲ್ ಅಪ್ಸೆಟ್ ಇತ್ತಲ್ವ, ಹಾಗಾಗಿ ಬೇಜಾರು. ಆದರೂ ಪೂಜೆ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿ ಮಧ್ಯಾಹ್ನದ ಮೇಲೆ ಎಲ್ಲ ನೀಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಗುಡಿಸ್ಕೋಬೇಕು ನೋಡಿ, ನೀಟಾಗಿ ಎಲ್ಲ ಕಡೆ ಗುಡಿಸ್ಕೊಂಡು ಆಚೆ ತೊಳ್ಕೊಂಡ್ಬಿಡ್ತೀನಿ. ಫಸ್ಟ್ ಆಚೆ ತೊಳ್ಕೊಂಡೆ ಒಳಗಡೆ ಒರೆಸ್ಕೊತೀನಿ. ನೋಡಿ ಹೇಗಿದೆ, ಈಗ ಸುಮ್ಮನೆ ಗುಡಿಸ್ಬೇಕು ಎಲ್ಲ, ಅದು ವೇಸ್ಟೇ. ನೀನು ಪೂಜೆ ಮಾಡಬೇಕಲ್ವ, ಮತ್ತೆಲ್ಲ ತೊಳಿಬೇಕು. ಚೂರು ಏನೂ ಹೋಗಿರೋದಿಲ್ಲ ನೋಡಿ. ಅಲ್ಲಿನೇ ಸ್ವಲ್ಪ ಕಸ ಎತ್ಕೊತೀನಿ, ಆದರೂ ಲಾಸ್ಟಲ್ಲಿ ಫೈನಲ್ ಎಲ್ಲ ಗುಡ್ಸ್ಕೊಂಡ್ಮೇಲೆ ಇಷ್ಟು ಕಸ ಬರುತ್ತೆ ನೋಡಿ. ಮತ್ತೆ ನಮ್ಮದು ಮಳೆ ಬಂದರೆ ಅಷ್ಟೇ ರಂಗೋಲಿ ಅದೆಲ್ಲ ಹಾಳಾಗೋದು, ಇಲ್ಲಾಂದರೆ ಹೇಗೆ ಬಿಟ್ಟಿರ್ತೀನೋ ಹಾಗೆ ಇರುತ್ತೆ. ನಾನು ಗುಡ್ಸೋವರೆಗೂ ಅಷ್ಟೇ. ಇದಕ್ಕೆ ನೀರು ಹಾಕಿದ್ಮೇಲೆ ನೆಕ್ಸ್ಟ್ ಏನು ಕೆಲಸ ಹೇಳಿ, ಆಚೆ ತೊಳ್ಕೊಬೇಕೀಗ. ನೀರು ಹಾಕ್ಕೊಂಡು ತೊಳ್ಕೊಂಡು
ಮೋಸ್ಟ್ಲಿ ಒಣಗ್ತಿದೆ ಅಂತ ಪಾಟ್ ಒಳಗೆ ಹಾಕಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರಬೇಕು ನೀವು, ಎಷ್ಟೊಂದು ತುಳಸಿ ಸಸಿ ಹುಟ್ಟಿದೆ ಇದರಲ್ಲಿ. ನನಗಂತೂ ತುಂಬ ಬೇಜಾರಾಗಿತ್ತು. ಫುಲ್ ಒಣಗೋಗ್ತಿದೆ. ಡಬ್ಬಿ ಒಳಗೆ ಇಟ್ಟಿದ್ನಲ್ವ, ಆಗ ನೀವು ನೋಡಿರ್ತೀರಾ ಲಾಸ್ಟ್ ವಿಡಿಯೋದಲ್ಲಿ ಇಷ್ಟು ಚೆನ್ನಾಗಿ ಚಿಗುರಿದೆ. ಖುಷಿ ಆಗ್ತಾಯಿದೆ. ತೊಳ್ಕೊಂಡಿರ್ತೀನಿ, ಆದರೂ ಫುಲ್ ಒಣಗೋಗಿರುತ್ತೆ ನೋಡಿ. ಮತ್ತೆ ಹಸಿ ಮಾಡ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಮಧ್ಯಾಹ್ನದ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತ ಇರೋದು. ಆಲ್ಮೋಸ್ಟ್ ಎಲ್ಲ ವಿಡಿಯೋಸಲ್ಲಿ ನೋಡಿದ್ದೀರಲ್ವ, ಎಲ್ಲ ಬೆಳಗ್ಗೆ ಟೈಮು ಮಾಡ್ಕೊತೀನಿ. ಹೇಗೆ ಬರುತ್ತೋ ಆಗ ಹೋಗ್ಬೇಕಷ್ಟೆ. ನಮ್ಮ ಕೈಯಲ್ಲಿ ಏನಿದೆ ಅಲ್ವಾ, ಎಲ್ಲ ದೇವರು ಹೇಗೆ ನಡೆಸ್ತಾನೋ ಹಾಗೆ ಅಷ್ಟೆ. ವಾರದ ದಿನ ಪ್ರತಿ ವಾರನೂ ಹೀಗೆ ಇರುತ್ತೆ ನೋಡಿ. ನಮ್ಮದು ದಿನ ಆಚೆದು ಕಂಪಲ್ಸರಿ ಇಷ್ಟು ಕೆಲಸ ಇರುತ್ತೆ. ಈನಲ್ಲಿ ಜಗ್ಲಿ ಕೆಲಸ ಆಯಿತು. ಫಸ್ಟ್ ದಿವಾನ್ ಕಾಟ್ ನೀಟ್ ಮಾಡಿ ಆಚೆ ಬಂದಿನ ಮೇಲೆ ಮಲಗ್ತಾರೆ ಅಂತ. ಅವ್ರು ಬನ್ನಿ ಎಲ್ಲಿ ಮಲಗಿದ್ದಾರೆ ನೋಡಿ, ನೋಡಿ ಕೆಳಗಡೆ ಮಲಗಿದ್ದಾರೆ. ಆಚೆ ಕೆಲಸನೇ ಇಷ್ಟೊತ್ತ. ಅವ್ರನ್ನ ಏಳಿಸಿ ಮೇಲೆ ಮಲಗಿಸಿದೆ. ಒಳಗಡೆದಿದೆ ಈಗ ಕೆಲಸ. ಆಚೆದಾಯ್ತಲ್ವ, ಸ್ಟವ್ ಒರೆಸ್ಕೊಂಡು ಎಷ್ಟು ಕೆಲಸ ಮಾಡಬೇಕು. ಒಂಥರ ನೀಟ್ ಇರಲಿಲ್ಲ ಅಂದರೆ ಹಿಂಸೆ ಆಗುತ್ತೆ ನೋಡಿ. ಮಾಡೋ ಕೆಲಸ ನೀಟಾಗಿ ಮಾಡಬೇಕು. ಕೆಲವೊಂದ್ಸಲ ಹಂಗೆ ಬಿಟ್ಕೊಂಡಿರ್ತೀನಿ, ಅದೇ ಟೈಮಲ್ಲಿ ಯಾರಾದರೂ ಬಂದಿರ್ತಾರೆ ನೀಟ್ ಮಾಡಿಲ್ದಾಗ. ಏನಾದರೂ ಬೇಜಾರಾಗಿ ಕ್ಲೀನ್ ಮಾಡ್ದಂಗೆ ಕೂತಿರ್ತೀನಲ್ವ, ಆ ಟೈಮಲ್ಲಿ ಯಾರಾದರೂ ಬಂದಿರ್ತಾರೆ. ನೀಟಾಗಿ ಮಾಡ್ಕೊಂಡು ಕೂತಿರುವಾಗ ಯಾರೂ ಬರೋದಿಲ್ಲ. ಪಾತ್ರೆ ಒಂದು ಬಾಕಿ ಇದೆ, ನೆಲ ಒರೆಸ್ಕೊಂಡು ಪಾತ್ರೆ ತೊಳೆಬೇಕು. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಡ್ಬಿಟ್ರೆ ನೋಡಿ, ಇದು ಇಡೀ ದಿನ ಕೆಲಸ ಇರೋದಿಲ್ಲ. ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮಾಡಬೇಕು. ನಾನು ಬೆಳಗ್ಗೆನೇ ಮಾಡೋದು, ಆದರೆ ಏನು ಮಾಡೋದು, ಈ ಸಲ ಸಂಜೆ. ಒಂದು ಕೆಲಸ ಬಾಕಿ ಇದೆ, ಪಾತ್ರೆ ತೊಳಿಬೇಕು. ಇಲ್ಲಿ ನೋಡಿ, ನಮ್ಮ ಶಾಪ್ ಹತ್ರ ಸೊಳ್ಳೆ ಕಚ್ಚಿರೋದೆಲ್ಲ ಆಗ ಗುಳ್ಳೆ ಆಗಿರಲಿಲ್ಲ, ಈಗ ಆಗಿಬಿಟ್ಟು ಕಲೆ ಆಗಿದೆ ನೋಡಿ. ಎಂಥ ಬಿಸಿಲಿದೆ, ಪಾತ್ರೆ ತೊಳಿಬೇಕು. ತೊಳಿತೀನಿ ಪಾತ್ರೆನ. ಯಾವ ಬಿಸಿಲಿದ್ರೇನು, ಕೆಲಸ ಇದೆಯಲ್ವ, ಮಾಡಲೇಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ.
ಯಾಕಂದರೆ ಪೂಜೆ ಮಾಡಬೇಕಲ್ವ, ಹಾಗಾಗಿ ತೊಳೆದ್ಬಿಡ್ತೀನಿ. ತೊಳ್ಕೊಂಡು ನೆಕ್ಸ್ಟ್ ಕೆಲಸ. ಬಿಸಿಲಲ್ಲಿ ಪಾತ್ರೆ ತೊಳ್ಕೊಂಡು ಬರೋದ್ರೊಳಗಡೆ ಯಪ್ಪ, ನೀವೇ ನೋಡಿದ್ದೀರಾ. ನಾನೇನು ಬಿಸಿಲೇ ಅಂತ ಏನಿಲ್ಲ, ಕೆಲಸ ಬಿಸಿಲಾದರೆ ನೆರಳಾದರೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಹೆಂಗೋ ಸಂಜೆ ಅಲ್ವಾ ಪೂಜೆ ಮಾಡೋದು ಅಂದ್ಕೊಂಡು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದೆ ಅಷ್ಟೇ. ನಮ್ಮದು ಶಾಪಿಗೆ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ನಾನು. ಇವತ್ತು ಹೂ ಕೂಡ ತಗೊಂಡಿಲ್ಲ ನೋಡಿ ನಾನು. ಕಷ್ಟನ ದೇವರ ಹತ್ರನೇ ಹೇಳ್ಕೋಬೇಕಲ್ವ, ಅದಕ್ಕೆ ದೇವರ ಮೇಲೆ ಮುನ್ಸ್ಕೊಂಡು ಹೂ ತೊಗೊಂಡಿಲ್ಲ ಇವತ್ತು ನಾನು. ನಮ್ಮ ಗಿಡದಲ್ಲೇ ಒಂದೊಂದು ಇತ್ತಲ್ವ, ಅದನ್ನೇ ಕುಯ್ಕೊಂಡು ಇಟ್ಟಿದ್ದೀನಿ. ನೀವು ಇಡೀ ಅಂತೇನು ಕೇಳಲ್ಲ, ಭಕ್ತಿ ಒಂದು ಕೇಳುತ್ತಷ್ಟೇ ದೇವರು.
ಸೊ ಫೈನಲಿ ಎಲ್ಲ ಆಯಿತು ಗೈಸ್. ಇಷ್ಟೊತ್ತಾಗುತ್ತೆ ನೋಡಿ ನನಗೆ. ಪೂಜೆ ಇದ್ದರೆ ಬೆಳಗ್ಗೆನೇ ಮುಗಿಸ್ಕೊತಿದ್ದೆ, ಇವತ್ತಾಗಲಿಲ್ಲಲ್ವ, ಹಾಗಾಗಿ ಸ್ವಲ್ಪ ಬೇಜಾರಲ್ಲಿದ್ನಲ್ಲ, ಹಾಗಾಗಿ ಹೂ ಕೂಡ ತೊಗೊಂಡಿರಲಿಲ್ಲ. ಸೊ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ. ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್. ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಅಮ್ಮ ಅಂತ ಹೇಳ್ತೀನಿ. ಓಕೆ, ಟಾಟಾ ಬಾಯ್, ಟೇಕ್ ಕೇರ್.